ಸಾಕಷ್ಟು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ಏನಾಯಿತು ಸರ್ ದೆಹಲಿಗೆ ಹೋಗಿದ್ದು ನಾನು ಪರ್ಸ್ನಲ್ ಕೆಲಸಕ್ಕೆ. ನಾನು ನನ್ನ ವೈಫು ವೀಸಾಗೆ ಹೋಗಿದ್ವಿ, ಒಂದು ಸತಿ ಬಯೋಮೆಟ್ರಿಕ್ಗೆ ಹೋಗಿದ್ವಿ, ಒಂದು ಸತಿ ಇಂಟರ್ವ್ಯೂಗೆ ಹೋಗಿದ್ದೆ. ಹಂಗಾಗಿ ಡೆಹಲಿಗೆ ನಾನೇನು ಭೇಟಿ ಕೊಟ್ಟಿರೋದು ನನ್ನ ಸ್ವಂತ ಕೆಲಸಕ್ಕೋಸ್ಕರ, ಯಾವುದೇ ರಾಜಕೀಯ ಉದ್ದೇಶಕ್ಕೆ ನಾನು ಭೇಟಿ ಕೊಟ್ಟಿಲ್ಲ. ಹೈಕಮಾಂಡ್ ಅಂದರೆ ಭೇಟಿ ಮಾಡಿದ್ದೆ? ಇಲ್ಲ, ಭೇಟಿ ಮಾಡಿಲ್ಲ. ಅಲ್ಲಿ ಸಿಕ್ಕಿದ್ರು, ಸಿದ್ದರಾಮಯ್ಯ ಸಿಕ್ಕಿದ್ರು, ಡಿ ಕೆ ಶಿವಕುಮಾರ್ ಸಿಕ್ಕಿದ್ರು, ನಮಸ್ಕಾರ ಹೇಳಿದ್ದೀನಿ. ಬಿಟ್ಬಿಟ್ರೆ ನಾನು ಹೋಗಿದ್ದೆ ನನ್ನ ಸ್ವಂತ ಕೆಲಸಕ್ಕೆ ಹೋಗಿದ್ದು, ಅದು ಕುಟುಂಬ ಜೊತೆಗೆ ಹೋಗಿದ್ದೆ. ಸರ್, ಮತ್ತೊಂದು ಸಹಿ ಸಂಗ್ರಹ ಆಗ್ತದೆ ಅಂತ ಸರ್, ಸಿಎಂ ರೇಸ್ಗೆ ಯಾರಿದ್ದಾರೆ? ಈಗ ನಮಗೆ ಸಹಿ ಸಂಗ್ರಹ, ನಾನೊಬ್ಬ ಶಾಸಕ, ನಮಗೆ ಗೊತ್ತಾಗಬೇಕಿತ್ತು. ಇದು 100% ಸಹಿ ಸಂಗ್ರಹ ಆಗ್ತಕ್ಕಂಥದ್ದು ಸುಳ್ಳು ವಿಚಾರ. ತುಂಬ ಜನ ಕೇಳಿದ್ರು, ಎಲ್ಲೂ ಯಾವರೂ ಕೂಡ ಅಲ್ಲಿ ನಮ್ಮಲ್ಲಿ ಸಹಿ ಸಂಗ್ರಹ ಆಗ್ತಿಲ್ಲ. ನಿಮಗೆ ಗೊತ್ತಿದೆ, ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ದಾರೆ, ನಾವು ಏನು ಹೈಕಮಾಂಡ್ ಏನು ಹೇಳ್ತದೆ ಬದ್ಧ. ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ, ಅದು ನಾವು ಮುಖ್ಯಮಂತ್ರಿ ಬಗ್ಗೆ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಮಾಡೋದಿಲ್ಲ, ಹೈಕಮಾಂಡ್ ಹೇಳಿದಕ್ಕೆ ಬದ್ಧ ಅಂತ ಇಬ್ಬರು ಹೇಳ್ತಿದ್ದಾರೆ. ಏನು ಬರ್ತಿದೆ ಎಲ್ಲ ಕೂಡ ನಮ್ಮ ಮಾಧ್ಯಮದವರಿಂದ ಅಲ್ಲ, ಬಿಜೆಪಿನೇ ಆರೋಪ ಮಾಡ್ತಾ ಇದೆ. ಬಿಜೆಪಿ ಪರ ಬ್ಯಾಟಿಂಗ್ ಬೀಸಲಿಕ್ಕೆ ಅಂದರೆ ಸಹಿ ಹಾಕಲಿಕ್ಕೆ 75 ಕೋಟಿ ತನಕ ಆಫರ್. ಸೊ ಇವೆಲ್ಲ ನೋಡಿ, 100% ಫಾರ್ಚೂರ್ ಕಾರು ಇಲ್ಲ, 75 ರೂಪಾಯಿನೂ ಇಲ್ಲ, 75 ಕೋಟಿ ಇಲ್ಲ. ಬಂತು ಊಟವೂ ಇಲ್ಲ, ಕಾಫಿ ಇಲ್ಲ. ನಮಗೆ ಆಸಕ್ತಿ ಯಾರು ನಮಗೆ ಊಟನೂ ಹಾಕಿಲ್ಲ, ಕಾಫಿನೂ ಕುಡಿಸಿಲ್ಲ. ನೋಡಿ, ಸಚಿವ ಸಾಗರಿಗೆ ನಾವು ಕೊಟ್ಟರೆ ನಾವು ಬೇಡ ಅಂತ ಹೇಳಿದಿಲ್ಲ, ನಾವೇನು ಸ್ವಾಮೀಜಿಗಳಲ್ಲ. ಕೊಟ್ಟರೆ ಸಂತೋಷವಾಗಿ ತುಂಬ ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀವಿ ಅಷ್ಟೇ. ಒತ್ತಡ ಹಾಕಿಲ್ಲ. ಈಗ ನೋಡಿ, ಇವ್ರು ಯಾರಿಗೂ ನಾನು ಕೇಳಿದ್ದಾರೆ, ಹಿಂಗೆ ಇದೆಯಾ ಸಾರ್ವಜನಿಕರು, ನಮ್ಮ ಜನಪ್ರತಿನಿಧಿಗಳು. ಏಕೆಂದರೆ ಜಾರ್ಜ್ ಸಾಹೇಬರು ಹೇಳಿದ್ದಾರೆ, ನಾವು ಜಿಲ್ಲೆಗೆ ಸೀನಿಯರ್ ಇದ್ದೀರಿ, ಇಲ್ಲಿಗೆ ಕೊಡಿ ಅಂತ ಹೇಳಿದ್ದಾರೆ. ಬಟ್ ಅದು ಒಂದು ನಮಗೆ ಇಲ್ಲ, ಅದು ಜಾರ್ಜು ತುಂಬ ಬಹಳ ಒಳ್ಳೆಯ ನಮಗೆ ಅವರು ಮಂತ್ರಿಗಳು, ನಮಗೆ ನಿಜವಾಗ್ಲೂ ಅವರೇ ಇರಬೇಕು ಅಂತ ನನ್ನ ವೈಯಕ್ತಿಕ ಭಾವನೆ. ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಬೇಕು ಜಾರ್ಜ್ ಸಾಹೇಬರು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ಗೊತ್ತಿಲ್ಲ, ತಗೊಂಡು ಕೊಡಿ ಅಂದರೆ ಮಾಡಿ ಅಂದರೆ ಮಾಡ್ತೀವಿ ಅಷ್ಟೇ. ಉಸ್ತುವಾರಿ ಯಾರು ಬೇಕಾದ್ರೆ ಆಗ್ಬೋದು, ನಾನು ಅದು ಹೇಳ್ತಿರೋದು, ಅವರೇ ಉಸ್ತುವಾರಿ ಆದರೆ ಒಳ್ಳೆಯದು ಅನ್ನೋ ಮಾತು ಹೇಳ್ತಿದ್ದೀನಿ ನಾನು. ಸಚಿವ ಸಂಪುಟ ಪುನರ್ರಚನೆ ಇದೆ ಅಂತ ಸುಳಿಪುಟ್ಟಕ್ಕಾಯ್ತು. ಅಲ್ಲ, ಈಗ ಅವರು ಭಾಷಣದಲ್ಲಿ ಹೇಳಿದರು, ಚಿಕ್ಕಮಗಳೂರಲ್ಲಿ ಹೇಳಿದರು ಮತ್ತು ಲಕ್ಕೋಳಿಲಿ ಹೇಳಿದರು, ನಾನು ಹೇಳ್ತಾ ಇದ್ದೀನಿ ಅಂತೇಳಿ. ಅಂದರೆ ಅಂದ ತಕ್ಷಣ ಸಚಿವ ಸಂಪುಟ ಬದಲಾವಣೆ ಆಗುತ್ತೆ ಅಥವಾ ಇದಾಗುತ್ತೆ ಅಂತ ಅಲ್ಲ, ಒಟ್ಟು ಹೇಳಿದರು ಆ ಕೊಡಿ ಅಂತ ಮಾತು ಹೇಳಿದ್ದಾರೆ ಅವರು. ನಮ್ದು ಯಾವುದು ಇಲಾಖೆ ಇಲ್ಲಪ್ಪ. ಈಗ ಹೆಂಗೆ ಬರ್ತೀರಾ ನೀವು ಅಂದರೆ ಇಂಡೈರೆಕ್ಟಾಗಿ ಕ್ವಶನ್ ಇದು. 100% ಎಲ್ಲೂ ಮಾತುಕತೆ ಆಗಿಲ್ಲ, ಯಾರಿದ್ರಿಗೂ ಮಾತುಕತೆ ಆಡಿಲ್ಲ. ಅದು ಏನಿದ್ರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಗೊತ್ತಿರ್ಬೋದು. ಅವರು ಸಿದ್ದರಾಮಯ್ಯನೂ ಕೂಡ ಎಲ್ಲೂ ಬಗ್ಗೆ ಮಾತಾಡಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿಲ್ಲ. ಪವರ್ ಶೇರಿಂಗ್ ಬಗ್ಗೆ ಮಾತುಕತೆ ಆಗಿದೆ, ಇವರಿಷ್ಟು ಅವರಿಷ್ಟು ಅಂತೆಲ್ಲೂ ಚರ್ಚೆ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಹೇಳಬೇಕು, ಡಿ ಕೆ ಶಿವಕುಮಾರ್ ಹೇಳಬೇಕು, ಇಲ್ಲ ರಾಹುಲ್ ಗಾಂಧಿ ಹೇಳಬೇಕು, ಸುರ್ಜೇವಾಲಾ ಹೇಳಬೇಕು, ವೇಣುಗೋಪಾಲ್ ಹೇಳಬೇಕು. ಯಾರೂ ಹೇಳಿಲ್ಲ. ಹೆಂಗೆ ಹೇಳೋದು ಮತ್ತೆ ನಾವು? ಹೌದು, ಸೈಲೆಂಟಾಗಿದ್ದಾರೆ ಅಂತ ಮರ್ತ. ಈಗ ನೋಡಿ, ಸೈಲೆಂಟಾಗಿದ್ದಾರೆ. ಎಲ್ಲಿ ಅವರೆಲ್ಲ ಸೇರಿ ಒಂದು ಏನಾದ್ರು ಹೇಳಿದ್ರೆ ಅಲ್ಲಿ ತನಕ ಅದು ಏನೂ ಗೊಂದಲ ಇಲ್ಲ. ಎವ್ರಿಥಿಂಗ್ ಈಸ್ ಆಲ್ ರೈಟ್ ಅಟ್ ಪ್ರೆಸೆಂಟ್. ಯಾವುದೇ ಗೊಂದಲ ಇಲ್ಲ, ಸರಿಯಾಗಿ ಕೆಲಸ ನಡೀತಾ ಇದೆ.